ನಿಮ್ಮ ಹತ್ರ BS3 BS4 ಬೈಕು ಕಾರ್ಗಳಿದೆಯಾ? ನೀವು ಕೂಡ E20 ಪೆಟ್ರೋಲ್ನೇ ಹಾಕಿಸ್ತಾ ಇದ್ದೀರಾ? ಹಳೆ ಬೈಕು ಕಾರ್ಗಳನ್ನ E20 ಪೆಟ್ರೋಲ್ ಪ್ರಾಬ್ಲಮ್ಸ್ ಇಂದ ಹೇಗೆ ಸೇವ್ ಮಾಡ್ಕೋಬೇಕು ಅಂತ ಗೊತ್ತಾ? ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫುಲ್ ವಿಡಿಯೋ ನೋಡಿ. ಇಲ್ಲೇ ಪೆಟ್ರೋಲ್ ಬಂಕ್ ಬಂತು. ಇನ್ನೂರು ಕಾಕೇಣ. RTX ಅಂತ ಮೈಲೇಜು ಒಂದು 35 ಬರ್ತದೆ. 40 ಗಂಟೆ ಬತ್ತ. 111 ರೂಪಾಯಿ. ಹಾಯ್, ಹಲೋ, ನಮಸ್ಕಾರ. ಈ E20 ಪೆಟ್ರೋಲು, E85 ಪೆಟ್ರೋಲು ಮತ್ತೆ ಅದರಿಂದ ಆಗೋ ಪ್ರಾಬ್ಲಮ್ಸ್ಗಳ ಬಗ್ಗೆ ವಿಡಿಯೋಸ್ ಮಾಡಿದ್ದೆ. ಆ ವಿಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಕೆಲವರು ಈ E20 ಪೆಟ್ರೋಲ್ಸ್ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂತಂದ್ರು. ಇನ್ನು ಕೆಲವರು ಈ E20 ಪೆಟ್ರೋಲ್ಸ್ ಇಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತಾ ಅಂತೆಲ್ಲ ಕಮೆಂಟ್ DM ಮಾಡಿದ್ರು. ಇನ್ನ ಕೆಲವರು ಬರೀ ಪ್ರಾಬ್ಲಮ್ಸ್ ಬಗ್ಗೆನೇ ಹೇಳ್ತಾ ಇದ್ದೀರಾ, ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಕಮೆಂಟ್ಸ್ ಮಾಡಿದ್ರು. ಬಿ ರಾಜಯ್ಯ ಸ್ಮಾರಕ ಚೆನ್ನಾಗಿ ಕಟ್ಟಿದ್ದಾರೆ ಒಂಥರ. ಸೊ ಈ ವಿಡಿಯೋದಲ್ಲಿ E20 ಪೆಟ್ರೋಲ್ಸ್ ಇಂದ ಹಳೆ ಬೈಕು ಕಾರ್ಗಳಿಗೆ ಫ್ಯೂಚರ್ ಅಲ್ಲಿ ಆಗೋ ಪ್ರಾಬ್ಲಮ್ಸ್ ಇಂದ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ಒಂದಷ್ಟು ಟಿಪ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಇದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮತ್ತೆ ಆಪ್ಷನ್ ವೈಸ್ ಹೇಳ್ತೀನಿ. ಫಸ್ಟ್ ಆಪ್ಷನ್ ಮೇಂಟೆನೆನ್ಸ್. ನಿಮ್ ಬೈಕು ಕಾರ್ಗಳಲ್ಲಿ ಜಾಸ್ತಿ ಪೆಟ್ರೋಲ್ ಇದ್ದಾಗ ಜಾಸ್ತಿ ದಿನ ಹಾಗೆ ನಿಲ್ಲಿಸಬೇಡಿ. ಜಾಸ್ತಿ ದಿನ ಹಾಗೆ ನಿಲ್ಲಿಸಿದಾಗ ಪೆಟ್ರೋಲ್ ಅಲ್ಲಿರೋ ಎಥನಾಲ್ ಎಲ್ಲ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಕೆಳಗಡೆ ಬಂದು ಸೆಟ್ಲ್ ಆಗಿರುತ್ತೆ. ಪೆಟ್ರೋಲ್ ಎಲ್ಲ ಮೇಲೆ ಇರುತ್ತೆ. ಎಥನಾಲ್ ಮಾಯಿಶ್ಚರ್ ನ ಹಿಡಿದಿಟ್ಕೊಳ್ಳೋದ್ರಿಂದ ರಸ್ಟಿಂಗ್ ಪ್ರಾಬ್ಲಮ್ ಗಳಾಗುತ್ತೆ. ಹಾಗೆ ತುಂಬಾ ದಿನ ನಿಲ್ಲಿಸಿ ಸ್ಟಾರ್ಟ್ ಮಾಡಿದಾಗ ಎಥನಾಲ್ ಕೆಳಗಡೆ ಸ್ಟೋರ್ ಆಗಿರೋದ್ರಿಂದ ಫಸ್ಟ್ ಇಂಜಿನ್ ಒಳಗಡೆ ಎಥನಾಲ್ ಹೋಗುತ್ತೆ. ಅದರಿಂದ ಸ್ಟಾರ್ಟಿಂಗ್ ಟ್ರಬಲ್ ಮತ್ತೆ ಜರ್ಕಿಂಗ್ ಇಶ್ಯೂಗಳಾಗುತ್ತೆ. ಅದಕ್ಕೆ ಜಾಸ್ತಿ ದಿನ ಹಾಗೆ ಸುಮ್ನೆ ನಿಲ್ಲಿಸಬೇಡಿ. ಎಲ್ಲೂ ಹೋಗ್ಲಿಲ್ಲ ಅಂತಂದ್ರು ಸ್ಟಾರ್ಟ್ ಮಾಡಿ 1-2 ನಿಮಿಷ ಬಿಟ್ಟು ಆಮೇಲೆ ಆಫ್ ಮಾಡಿ. ಸೊ ಪೆಟ್ರೋಲ್ ಸರ್ಕ್ಯುಲೇಟ್ ಆಗ್ತಾ ಇದ್ದಾಗ ಎಥನಾಲ್ ಪೆಟ್ರೋಲ್ ಇಂದ ಸಪರೇಟ್ ಆಗಲ್ಲ. ಅದರಿಂದ ರಸ್ಟಿಂಗ್ ಪ್ರಾಬ್ಲಮ್ ಬರಲ್ಲ. ಇಲ್ಲ ಅಂತಂದ್ರೆ ವರ್ಷಕ್ಕೊಂದ್ಸತಿ ಆದ್ರೂ ಟ್ಯಾಂಕು, ಕಾರ್ಬೋರೇಟರ್ಸ್ ಇದನ್ನೆಲ್ಲ ಬಿಚ್ಚಿ ನೀಟಾಗಿ ಕ್ಲೀನ್ ಮಾಡಿಸಿ. ರಸ್ಟಿಂಗ್ ಆಗಿದ್ರೆ ರಸ್ಟ್ ನೆಲ್ಲ ರಿಮೂವ್ ಮಾಡಿಸಿ. ನೆಕ್ಸ್ಟ್ ಎರಡನೇ ಆಪ್ಷನ್ ಆಡಿಂಗ್ಸ್. ಫ್ಯೂಯಲ್ ಅಡಿಟಿವ್ಸ್ ಅಂತ ಬರುತ್ತೆ, ಅದನ್ನ ತೆಗೆದಿಟ್ಕೊಳ್ಳಿ. ಪ್ರತಿ ಸತಿ ಪೆಟ್ರೋಲ್ ಹಾಕ್ಸುವಾಗ ಇಷ್ಟು ಲೀಟರ್ ಪೆಟ್ರೋಲ್ಗೆ ಇಷ್ಟು ml ಅಡಿಟಿವ್ಸ್ ಹಾಕ್ಬೇಕು ಅಂತಿರುತ್ತೆ. ಪೆಟ್ರೋಲ್ ಎಷ್ಟು ಹಾಕಿಸ್ತೀರಾ ಅದ್ರ ತಕ್ಕಂಗೆ ಅಡಿಟಿವ್ಸ್ ಪೆಟ್ರೋಲ್ ಜೊತೆ ಹಾಕಿ. ಈ ಅಡಿಟಿವ್ಸ್ ಕೂಡ ರಸ್ಟ್ ಆಗೋದನ್ನ ತಡೆಯುತ್ತೆ. ಹಾಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಮತ್ತೆ ಮೈಲೇಜ್ ನ ಇನ್ಕ್ರೀಸ್ ಮಾಡುತ್ತೆ. ಇಲ್ಲ ಅಂತಂದ್ರೆ XP95, XP100 ಈ ತರ ಪವರ್ ಪೆಟ್ರೋಲ್ ಗಳನ್ನ ಹಾಕ್ಸಿ. ಇದ್ರಲ್ಲಿ ಆಲ್ರೆಡಿ ಅಡಿಟಿವ್ಸ್ ಇರುತ್ತೆ, ಸೊ ಎಕ್ಸ್ಟ್ರಾ ತೆಗೆದಿಟ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಹಾಗೆ ಇದರಲ್ಲಿ ಎಥನಾಲ್ ಪರ್ಸೆಂಟೇಜ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನು ಮೂರನೇ ಆಪ್ಷನ್ ರೀಪ್ಲೇಸ್. ಈ ಹಳೆ ಬೈಕು ಕಾರ್ಗಳಲ್ಲಿ ಈ ಟ್ಯಾಂಕು, ಕಾರ್ಬೋರೇಟರ್, ಗ್ಯಾಸ್ಕೆಟ್, ರಬ್ಬರ್ಸ್ ಇದನ್ನೆಲ್ಲ ಪ್ಯೂರ್ ಪೆಟ್ರೋಲ್ಗೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇದೆಲ್ಲ E20 ಪೆಟ್ರೋಲ್ ಸಪೋರ್ಟ್ ಆಗಲ್ಲ. ಇವಾಗ ಹಳೆ ಕಾರು ಬೈಕ್ ಗಳಿಗೂ E20 ಪೆಟ್ರೋಲ್ ಸಪೋರ್ಟ್ ಆಗೋ ತರ ಫ್ಯೂಯಲ್ ಸಿಸ್ಟಮ್, ಟ್ಯಾಂಕು, ರಬ್ಬರ್ಸ್, ಹೋಸ್ ಪೈಪ್, ಗ್ಯಾಸ್ಕೆಟ್ ಈ ತರ ಪಾರ್ಟ್ಸ್ ಗಳನ್ನ ಸಪರೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ E20 ಕಿಟ್ ಅಂತ ಸೆಲ್ ಮಾಡ್ತಾರೆ. ನಿಮ್ಮ ಹಳೆ ಕಾರು ಬೈಕ್ ಗಳಲ್ಲಿರೋ ಈ ಪಾರ್ಟ್ಸ್ ಗಳನ್ನೆಲ್ಲ ರಿಮೂವ್ ಮಾಡಿಸಿ ಈ ಹೊಸ E20 ಕಿಟ್ ನ ಹಾಕ್ಸ್ಕೊಳ್ಳಿ. ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಇವೆಲ್ಲ ತಲೆನೋವು ಬೇಡ ನಂಗೆ ಅಂತಂದ್ರೆ ಲಾಸ್ಟ್ ಅಂಡ್ ಫೈನಲ್ ಆಪ್ಷನ್ ಇರೋದೊಂದೇ, ಸೆಲ್. ಸುಮ್ನೆ ನಿಮ್ ಹಳೆ ಗಾಡಿಗಳನ್ನ ಮಾರ್ಬಿಟ್ಟು ಒಂದ್ ಜಟಕಾ ಗಾಡಿ ತಗೋಬಿಡಿ. ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ದು ಹಳೆ ಗಾಡಿಗಳೇ ಇರ್ಬೋದು, ಆದ್ರೆ ಅದು ಇವಾಗಿನ ಐಫೋನ್ ಗಳ ತರ ಅಲ್ಲ. ವರ್ಷ ಹೊಸ ಮಾಡೆಲ್ ಬಂತು ಅಂತ ಚೇಂಜ್ ಮಾಡೋಕೆ ನಮ್ ಹುಡುಗರು ಹಳೆ ಲವರ್ನ ಹೇಗ್ ಮರೆಯಲ್ವೋ ಹಾಗೆ ಅವ್ರ ಗಾಡಿಗಳನ್ನು ಬಿಟ್ಕೊಡಲ್ಲ. ಅದು ಹುಡುಗಿ ಆಗ್ಲಿ ಅಥವಾ ಗಾಡಿ ಆಗ್ಲಿ ನಿಯತ್ತಾಗಿರ್ತೀವಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ. ಹಾಗೆ ಈ ಟಿಪ್ಸ್ ಗಳಲ್ಲಿ ನೀವು ಯಾವ್ದನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಹಳೆ ಕಾರು ಬೈಕ್ ಇಟ್ಟಿರೋ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಾವಿಲ್ಲಿ E20 ಪೆಟ್ರೋಲ್ ಇಂದ ಆಗೋ ಪ್ರಾಬ್ಲಮ್ ಗಳಿಂದ ಬಚಾವಾಗೋದು ಹೇಗೆ ಅಂತ ತಲೆ ಕೆಡಿಸ್ಕೊತಾ ಇದ್ರೆ, ಈ ಗವರ್ನಮೆಂಟ್ ಅವರು ದಿನಕ್ಕೊಂದು ಹೊಸ ತಗೋಬತ್ತವ್ರೆ. E20 ಆಯ್ತು, ಆಮೇಲೆ E85 ಲಾಂಚ್ ಮಾಡಿದ್ದಾರೆ. Yes, E85, that is something that has been in the news. ಇವಾಗ E100 ಬೇರೆ ಅಪ್ರೂವ್ ಮಾಡಿದ್ದಾರೆ. 100% इथेनॉल में चाहिए. कल रात को 8:30 बजे मैंने फाइल पर साइन किया है, जो फाइल है कि 100% इथेनॉल. ಇನ್ನು ಡೆಲ್ಲಿಲಿ ನೋಡಿದ್ರೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತ ಪೆಟ್ರೋಲ್ ವೆಹಿಕಲ್ಸ್ ನ ರಿಜಿಸ್ಟ್ರೇಷನ್ ನ ಸ್ಟಾಪ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ. ಇದೇನಾದ್ರೂ ಅಪ್ರೂವ್ ಆದ್ರೆ 2028 ಏಪ್ರಿಲ್ ಇಂದ ಯಾರು ಕೂಡ ಪೆಟ್ರೋಲ್ ವೆಹಿಕಲ್ಸ್ ಗಳನ್ನ ಪರ್ಚೇಸ್ ಮಾಡೋಂಗಿಲ್ವಂತೆ. ಪರ್ಚೇಸ್ ಮಾಡಿದ್ರು ಅದು ರಿಜಿಸ್ಟ್ರೇಷನ್ ಆಗಲ್ವಂತೆ.
ಡೀಸೆಲ್ ವೆಹಿಕಲ್ ಓನರ್ಸ್ಗಳು ನಾವು ಸೇಫ್ ಗುರು ಅನ್ಕೊಂಡ್ ಕೂತಿದ್ರು, ಇವಾಗ ನೋಡಿದ್ರೆ ಅವ್ರಿಗೂ ಬತ್ತಿ ಇಟ್ರು. ಡೀಸೆಲ್ಗೂ ಅದು ಯಾವ್ದೋ ಐಸೋಬಿಟನಾಲ್ ನ ಮಿಕ್ಸ್ ಮಾಡಬಹುದಂತೆ, ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಅಂತ ಅವ್ರೆ. और डीजल में भी 15% आइसोबिटेनॉल डालने के बारे में चल रहा है. हम डीजल में इथेनॉल नहीं डाल सकते, तो इथेनॉल से आइसोबिटेनॉल भी बन रहा है और आइसोबिटेनॉल कैन बी अल्टरनेटिव फॉर डीजल. ಅಣ್ಣ ಅಷ್ಟಕ್ಕೆ ಸುಮ್ಮನೆ ನಿಲ್ಲಿಸ್ತಾರ, ಅದ್ರ ಜೊತೆಲಿ ಇವಾಗ LPGಗೂ ಕೈ ಹಾಕ್ತವ್ರೆ, ಅದಕ್ಕೂ ಎಥನಾಲ್ ಮಿಕ್ಸ್ ಮಾಡ್ಬೋದು ಅಂತ ಅವ್ರೆ. इथेनॉल की बात मैंने की, उसका गैस तो आ रहा है, उसमें 7% इथेनॉल में पानी डालकर एक गैस में डालकर गैस जैसा स्टोव जलता है, जो कमर्शियल गैस सिलेंडर से सस्ता होता है. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.